16 ವರ್ಷಕ್ಕೇನೆ ಬೆಂಗಳೂರಿಗೆ ಬಂದು ಬೀಳೋದು ನವೀನ್. ಸಿನಿಮಾ ಕ್ಯಾನ್ಸಲ್ ಆದಾಗ ಅವ್ರ ಕೈಲಿದ್ದ ದುಡ್ಡು ಬರೀ 300 ರೂಪಾಯಿ. ಮತ್ತೆ ವಾಪಸ್ ಊರಿಗೆ ಮಾತ್ರ ಹೋಗಲ್ಲ, ಇಲ್ಲೇ ಏನಾದರೂ ಮಾಡ್ತೀನಿ ಅಂತ ಹಠಕ್ಕೆ ಬಿದ್ದು ಯಶ್ ಆಗಿ ರಾಕಿ ಬಾಯ್ ಆಗಿ ಇಡೀ ದೇಶ ವಿದೇಶದಲ್ಲಿ ಸೌಂಡ್ ಮಾಡ್ತಿದ್ದಾರೆ ಅಂದರೆ ಅವರ ಶ್ರಮ ತುಂಬ ದೊಡ್ಡದು. ಅದು ನಮ್ಮ ಕರ್ನಾಟಕದ ಕೂಸು, ನಮ್ಮ ಕನ್ನಡದ ಆಸ್ತಿ. ಅದ್ರ ಬಗ್ಗೆ ನಾವೇ ಚಕಾರ ಎತ್ತೋದಲ್ಲ, ಬರೀ ಆ್ಯಕ್ಟರ್ ಆಗಿ ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿಯಾಗಿಯೂ ಒಬ್ಬ ಅದ್ಭುತ 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 ಮನುಷ್ಯ. ನಮಸ್ಕಾರ, ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಯೂಶ್ವಲಿ ನನ್ನ ಚಾನಲ್ನಲ್ಲಿ ನೀವು ಈ ಥರದ ವೀಡಿಯೋಗಳನ್ನ ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಮಾಡಿದೆ. ಬಟ್ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ಹತ್ತಿರ ಬರ್ತಾ ಇದೆ. 26ಕ್ಕೆ ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ. It is a beautiful illusion. ವರ್ಲ್ಡ್ ವೈಡ್ ಬಹಳ ದೊಡ್ಡ ಎಕ್ಸ್ಪೆಕ್ಟೇಷನ್, ಅದರಲ್ಲೂ ಕನ್ನಡ ಚಿತ್ರರಂಗಕ್ಕೆ ಒಂದು ಮೈಲಿಗಲ್ಲು ಅಂತಾನೆ ಹೇಳ್ಬೋದು. When I say it's over. ಯಾಕಂದರೆ ಒಂದು ಕನ್ನಡ ಸಿನಿಮಾನ ನಾವು ಐಮ್ಯಾಕ್ಸ್ನಲ್ಲಿ ಕೂತು ನೋಡ್ತೀವಿ ಅನ್ನುವ ಕಲ್ಪನೆ ಸ್ವಲ್ಪ ವರ್ಷಗಳ ಹಿಂದೆ ಬಹಳ ದೂರದಲ್ಲಿತ್ತು. ಆದರೆ ಇವತ್ತು ಬೆಳಗ್ಗೆ ಎಕ್ಸ್ಪೀರಿಯನ್ಸ್ ಇಟ್ ಇನ್ ಐಮ್ಯಾಕ್ಸ್ ಅಂತ ಹೇಳಿ ಆ ಪೋಸ್ಟರ್ನ ನೋಡಿದಾಗ ಏನೋ ಒಂದು ಸಂಭ್ರಮ, ಏನೋ ಒಂದು ಖುಷಿ. ಕನ್ನಡದ ಒಬ್ಬ ನಟ, ಕನ್ನಡದ ಒಂದು ಪ್ರೊಡಕ್ಷನ್, ಕನ್ನಡದ ಒಂದು ಸಿನಿಮಾ ಇಷ್ಟು ದೊಡ್ಡ ಹೆಸರನ್ನು ಮಾಡ್ತಾ ಇದೆ, ಇಷ್ಟು ದೊಡ್ಡ ರೀಚನ್ನು ಪಡ್ಕೊಂಡಿದೆ. ಇದಕ್ಕೆಲ್ಲ ಕಾರಣ ಯಾರು? Daddy's home. ಒಬ್ಬ ವ್ಯಕ್ತಿ, ನವೀನ್ ಅಲಿಯಾಸ್ ಯಶ್ವಂತ್ ಅಲಿಯಾಸ್ ಯಶ್. ನವೀನ್ ಬಾಲ್ಯದಲ್ಲಿ ಏನು ಅತ್ಯಂತ ಅದ್ಭುತವಾದ ಜೀವನ ನೋಡಿದ ಮನುಷ್ಯ ಏನಲ್ಲ. ಅಪ್ಪ KSRTC ಡ್ರೈವರು, ಅಮ್ಮ ಹೌಸ್ ವೈಫು, ತಂಗಿ ನಂದಿನಿ, ಎಲ್ಲರ ಜೊತೆಗೆ ಅಣ್ಣನಾಗಿ ತನ್ನ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಬೇಕೋ ಹಾಗೆ ಕಾಲೇಜಲ್ಲಿ ಒಂದಿಷ್ಟು ಮಹಾಜನಸಲ್ಲಿ ಓದ್ಕೊಂಡು ಆದಮೇಲೆ 16 ವರ್ಷಕ್ಕೇನೆ ಬೆಂಗಳೂರಿಗೆ ಬಂದು ಬೀಳೋದು ನವೀನ್. ಒಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋ ಅವಕಾಶ. ಮನೇಲಿ ಅಪ್ಪ ಹೇಳ್ತಾರೆ, ಬೇಡ ಹೋಗಬೇಡ, ನೀನು ಹೋಗೆಲ್ಲಾದರೂ ಮತ್ತೆ ವಾಪಸ್ ಬಂದರೆ ಮತ್ತೆ ಯಾವತ್ತೂ ನಿನ್ನ ಬಿಡಲ್ಲ. ಇಲ್ಲ, ನಾನು ಹೋಗ್ತೀನಿ. ಬೆಂಗಳೂರಿಗೆ ಬಂದು ಸಿನಿಮಾದ ಅಸೋಸಿಯೇಟ್ ಆಗಿ ಸೇರಿಕೊಂಡು ಸಿನಿಮಾ ಶುರುವಾದ 2 ದಿನಕ್ಕೆ ಸಿನಿಮಾ ನಿಂತು ಹೋಗುತ್ತೆ. 2 ದಿನಕ್ಕೆ ಕೈಲಿದ್ದಿದ್ದು ಅವತ್ತಿನ ದಿನ ಬರೀ 300 ರೂಪಾಯಿ. ಅವತ್ತು ನವೀನ್ ಕುಮಾರ್ ಕೈಯಲ್ಲಿದ್ದಿದ್ದು ಬರೀ 300 ರೂಪಾಯಿ. ಇವತ್ತು ಯಾವ ಯಶ್ ಆಗಿ ನಾವು ವಿಶ್ವದ ಮೂಲೆ ಮೂಲೆಯಲ್ಲಿ ಅವರ ಪೋಸ್ಟರ್ಗಳನ್ನು ನೋಡ್ತಾ ಇದ್ದೀವೋ, ಆ ಯಶ್ ನವೀನ್ ಕುಮಾರ್ ಆಗಿ 16 ವರ್ಷವಿದ್ದಾಗ ಬೆಂಗಳೂರಿಗೆ ಬಿದ್ದು ಸಿನಿಮಾ ಕ್ಯಾನ್ಸಲ್ ಆದಾಗ ಅವರ ಕೈಲಿದ್ದ ದುಡ್ಡು ಬರೀ 300 ರೂಪಾಯಿ. ಅದಾದಮೇಲೆ BV ಕಾರಂತರ ಒಂದು ನಾಟಕ ಕಂಪನಿಗೆ ಸೇರ್ಕೋತಾರೆ ಬ್ಯಾಕ್ ಸ್ಟೇಜ್ ವರ್ಕರ್ ಆಗಿ. ಸಂಬಳ ಎಷ್ಟು ಗೊತ್ತಾ? 50 ರೂಪಾಯಿ. ಬ್ಯಾಕ್ ಸ್ಟೇಜ್ ವರ್ಕರ್ ಆಗಿ 50 ರೂಪಾಯಿ ಸಂಬಳಕ್ಕೆ ಒಂದು ಶೋನ ಹಾಗೆ ಕೆಲಸಕ್ಕೆ ಸೇರಿಕೊಂಡ ಮನುಷ್ಯ ಮತ್ತೆ ವಾಪಸ್ ಊರಿಗೆ ಮಾತ್ರ ಹೋಗಲ್ಲ, ಇಲ್ಲೇ ಏನಾದರೂ ಮಾಡ್ತೀನಿ ಅಂತ ಹಠಕ್ಕೆ ಬಿದ್ದು ಕೆಲಸಕ್ಕೆ ನಿಂತವರು. ಹಾಗೆ ಕೆಲಸಕ್ಕೆ ನಿಂತವರು ಇವತ್ತು ಯಶ್ ಆಗಿ ರಾಕಿ ಬಾಯ್ ಆಗಿ ಇಡೀ ದೇಶ ವಿದೇಶದಲ್ಲಿ ಸೌಂಡ್ ಮಾಡ್ತಿದ್ದಾರೆ ಅಂದರೆ ಅವರ ಶ್ರಮ ತುಂಬ ದೊಡ್ಡದು. ಯಶ್ ಪರ್ಸ್ನಲಿ ನನಗೆ ಪರಿಚಯ. ಯಾಕೆಂದರೆ 2008ರಲ್ಲಿ ಸುವರ್ಣ ನ್ಯೂಸ್ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಸುವರ್ಣ ಎಂಟರ್ಟೈನ್ಮೆಂಟ್ನಲ್ಲಿ ಅಶೋಕ್ ಮತ್ತು ಅನುಷಾ ಹೃದಯ ಅಂತ ಒಂದು ಶೋ ಮಾಡ್ತಾಯಿದ್ರು. ಆ ಶೋ ಒಂದು ರಿಕ್ವೆಸ್ಟ್ ಶೋ, ಸಾಂಗ್ ಹಾಕುವಂತಹ ಶೋ. ಈ ಯಶ್ ಆ ಸಮಯದಲ್ಲಿ ತನ್ನ ಮೊಗ್ಗಿನ ಮನಸ್ಸು, ರಾಕಿ ಸಿನಿಮಾಗಳನ್ನು ಮಾಡ್ತಾ ಇದ್ದ ಟೈಮ್ನಲ್ಲಿ ಲಿಟ್ರಲಿ ಅವರಿಬ್ಬರ ಮಧ್ಯದಲ್ಲಿ ಒಬ್ಬ ಆ್ಯಂಕರ್ನಂತೆ ಬಂದು ತನ್ನ ಸಿನಿಮಾನ ಪ್ರಮೋಟ್ ಮಾಡ್ಕೊಳ್ಳಿಕ್ಕೋಸ್ಕರ ಒದ್ದಾಡ್ತಾ ಇತ್ತು ಮನುಷ್ಯ. ಕಣ್ಣೆದುರುಗಡೆ ನೋಡ್ತಾ ಇತ್ತು. ಬೆಳಗ್ಗೆ 7:30 8 ಗಂಟೆಗೋ ಸ್ಟಾರ್ಟ್ ಆಗೋದು. ಅಷ್ಟೊತ್ತಿಗೆ ಎದ್ದು ಓಡಿ ಬಂದು ಆ ಶೋ ಅಲ್ಲಿ ನಿಂತ್ಕೊಂಡು ಆಡಿಯನ್ಸ್ ಜೊತೆ ಮಾತಾಡಿಕೊಂಡು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ಚೆನ್ನಾಗಿದೆ.
ನಾನು ಹೇಳ್ತಾ ಇರೋದು ಆ ಸಿನಿಮಾದ ಡೈರೆಕ್ಟ್ರು, ಆ ಸಿನಿಮಾದ ಪ್ರೊಡ್ಯೂಸರ್ಗಳು ಅಷ್ಟು ತಲೆ ಕೆಡಿಸ್ಕೊಂಡಿದ್ರು ಇಲ್ಲ ಗೊತ್ತಿಲ್ಲ. ಈ ಮನುಷ್ಯನಿಗೆ ಆ ಹಪಾಹಪಿ ಏನು ಗುರು, ಸಿನಿಮಾ ಹೀರೋ ಆಗಿ ಏನಿಲ್ಲಿ ಬಂದು ಆ್ಯಂಕರಿಂಗ್ ಮಾಡೋಕ್ಕೂ ರೆಡಿ, ಇಲ್ಲಿ ಬಂದು ಅಂದರೆ ಏನು ಈ ಮನುಷ್ಯನಿಗೆ ಆ್ಯಟಿಟ್ಯೂಡ್ ಇಲ್ಲ, ಆ ದುರಹಂಕಾರ ಇಲ್ಲ, ನನ್ನ ಸಿನಿಮಾ ಗೆಲ್ಲಿಸ್ಕೋಬೇಕು ಅನ್ನೋ ಹಠ ಬಿಟ್ಟರೆ ಬೇರೆ ಏನೂ ಕಾಣ್ತಿಲ್ವಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಗೊತ್ತಿರಲಿ, ಅವತ್ತು ಅವರ ಜೊತೆಗಿದ್ದಂತಹ ಅಶೋಕ್, ಅಂದರೆ ಅವತ್ತು ಆ ಶೋನ ಆ್ಯಂಕರಿಂಗ್ ಮಾಡ್ತಿದ್ದಂತಹ ಅಶೋಕ್ ಏನಿದಾನಲ್ಲ, ಆ ಅಶೋಕ್ಗೆ ಅವರ KGF ಸಿನಿಮಾದಲ್ಲಿ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಿನಿಮಾದಲ್ಲಿ ರಾಧಿಕಾ ಪಂಡಿತ್ ಅವರ ಅಣ್ಣನ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಆ ಕ್ಯಾರೆಕ್ಟರ್ ಇದಲ್ಲ ಅದೇ ಅಶೋಕ್. ಅವ್ರಿಗೆ ಅವಕಾಶಗಳನ್ನು ಕೊಟ್ಟು ಜೊತೆಲಿ ಇಟ್ಕೊಂಡು ತನ್ನವರನ್ನು ಬೆಳೆಸಿದ ವ್ಯಕ್ತಿ ಈ ಯಶ್. ಇವತ್ತು ಆ ಮನುಷ್ಯನ ಹತ್ರ ಎಷ್ಟೋ ಕಾರ್ಗಳಿರ್ಬಹುದು, ಎಷ್ಟೋ ವ್ಯಾನಿಟಿ ವ್ಯಾನ್ಗಳಿರಬಹುದು, ಆದರೆ ಆ ಮನುಷ್ಯ 2012 ಅಥವಾ 2013 ಅನ್ಸುತ್ತೆ, 12ರಲ್ಲಿ ಒಂದು ಆಡಿ A6 ಗಾಡಿ ತಗೋತಾರೆ ಮನುಷ್ಯ. JP ನಗರದ ವೆಂಕಟೇಶ್ವರ ಟೆಂಪಲ್ನಲ್ಲಿ ನನಗೊಂದು ಫೋನ್ ಬರುತ್ತೆ, ಮಗ ಗಾಡಿ ತೊಗೊಂಡೆ. ನಾನು ಅಲ್ಲೇ JP ನಗರ ಸುತ್ತಮುತ್ತನೇ ಇದ್ದೆ, ಇಲ್ಲೇ ಮದುವೆಗೆ ಬಂದಿದ್ದೀನಿ, ಬಂದೇ ಇರೋ ಅಲ್ಲೇ ಗಾಡಿ ನೋಡ್ತೀನಿ. ಅಲ್ಲಿ ಹೋಗಿ ಗಾಡಿ ನೋಡ್ಕೊಂಡು ಬಂದಿದ್ವಿ. ಅವಾಗ ತಾನೇ ಮದುವೆ ಆಗಿತ್ತು ನನಗೆ. ಒಂಚೂರು ಯಶ್ ಅವರೆಲ್ಲ ಪರಿಚಯನ ನಿಮಗೆ ಅಂತ? ಹಾಂ, ಪರಿಚಯ. ನಾನು ಇವತ್ತು ಬೆಳಗ್ಗೆ ಹುಡುಕ್ತಾ ಇದ್ದೆ ನನ್ನ ಮೊಬೈಲ್ನಲ್ಲಿ, ಯಶ್ ಫೋಟೋ ಹಾಕಿಬಿಟ್ಟು ಎಲ್ಲಾದರೂ ಯಾವುದಾದ್ರೂ ಫೋಟೋಸ್ ಜೊತೆಲಿ ಸಿಗುತ್ತಾ ಅಂತ. ನಾವಿಬ್ಬರು ಯಾವತ್ತು ಅಂದರೆ ಸಿಕ್ಕಿರೋದೊಂದು 15-20 ಸಲ ಆಗಿರ್ಬೋದು, ಒಂದು 25-30 ಸಲ ಸಿಕ್ಕಿರ್ಬೋದು, ಬಟ್ ಯಾವತ್ತೂ ಫೋಟೋ ತೆಗೆಸ್ಕೋಬೇಕು ಅಂತ ಅನಿಸಿಲ್ಲ. ಯಾಕಂದರೆ ಬಿಯಾಂಡ್ ಹೀರೋ ಅಥವಾ ಜರ್ನಲಿಸ್ಟ್ ಅನ್ನೋದರ ಆಚೆಗೆ ಇದ್ದಿದ್ದು ಒಂದು ಒಳ್ಳೆ ಸಂಬಂಧ, ಫ್ರೆಂಡ್ಶಿಪ್ ಅಂತಾನೂ ನಾನು ತುಂಬ ಫ್ರೆಂಡ್ಶಿಪ್ಪು ಅಲ್ಲ ಅದು, ಅಂದರೆ ಒಂದು ಒಳ್ಳೆ ಬಾಂಧವ್ಯ. ನಿಸರ್ಗ ಹೋಟ್ಲಿನ ರವೆ ದೋಸೆ. ಆ ಮನುಷ್ಯ ಹೆಂಗೆ ಅಂತಂದರೆ ತನ್ನವರು ಅಥವಾ ತನಗೆ ಯಾವುದೋ ಸಮಯದಲ್ಲಿ ಸಹಾಯ ಮಾಡೋರು ಯಾವತ್ತೋ ಒಂದಿನ ಫೋನ್ ಮಾಡಿ ನನ್ನ ಜೀವನದ ಮೇರಿಳಿತಗಳಲ್ಲಿ ಸಾಕಷ್ಟು ಜನ ಅಂತೀನಿ, ಅರ್ಜೆಂಟ್ 2 ಲಕ್ಷ ಅಮೌಂಟ್ ಆಗಬೇಕು ಗುರು, 5 ನಿಮಿಷ ಟೈಮ್ ಕೊಡುವರು, ಅಕೌಂಟ್ ನಂಬರ್ ಕಳಿಸು. ಇನ್ಯಾರ್ದೋ ಹೆಸರು ಹೇಳಿ ಅವ್ರು ಕಳಿಸಾಯ್ತು, ಅವರಿಂದ ದುಡ್ಡು ಬಂತ ನೋಡು, ಹಾಂ ನೋಡಿ ನಿಂಗೆ ಯಾವಾಗ ಆಗುತ್ತೆ ಅದನ್ನು ನೋಡ್ಬಿಟ್ಟು ಅಡ್ಜಸ್ಟ್ ಮಾಡ್ಬಿಟ್ಟು ಕೊಟ್ಬಿಡು. ಎಲ್ಲಿ ತನಕ ಆ ಮನುಷ್ಯ ಒಂದು 10-15 ಸಲ ಬೇರೆ ಬೇರೆ ಟೈಮಲ್ಲಿ ಕಾಲ್ ಮಾಡ್ಬಿಟ್ಟು ಕೇಳಿದ್ದಾರೆ, ಅಂದರೆ ಏನಾದ್ರು ಆದರೆ ಇಮಿಡಿಯೇಟಾಗಿ ಅಟ್ಲೀಸ್ಟ್ ಸ್ವಲ್ಪ ಏನಾದರೂ ಕ್ಲಿಯರ್ ಮಾಡೋದು. ನಾನು ಅದನ್ನು ಬಿಗ್ ಬಾಸ್ ಹೋಗಿ ಬಂದ ಮೇಲೆ ಫಸ್ಟ್ ಹೋಗಿ ಯಶ್ಗೆ ಫೋನ್ ಮಾಡಿ, ಬ್ರೋ ಇಲ್ಲಿ ತಾಜ್ ವೆಸ್ಟ್ ಎಂಡಲ್ಲಿ ಇದ್ದೀನಿ, ಬಾ. ತಾಜ್ ವೆಸ್ಟ್ ಎಂಡಿಗೆ ಹೋಗಿ ಮೀಟ್ ಮಾಡಿ ಕೈಗೆ ಹ್ಯಾಂಡ್ ಓವರ್ ಮಾಡಿ ಥ್ಯಾಂಕ್ಸ್ ಹೇಳಿ, ಅವಾಗಲೂ ಬಿಗ್ ಬಾಸ್ಗೆ ಹೋಗಿ ಬಂದ್ಬಿಟ್ಟು ದೊಡ್ಡ ಸೆಲೆಬ್ರಿಟಿ ಅಂತೇನು ಬೀಗ್ಬೇಡ, ಜೊತೇಲಿ ಕೆಲಸ ಮಾಡೋಣ, ಏನಾದರೂ ಪ್ಲ್ಯಾನ್ ಮಾಡು. ಆ ಟೈಮಲ್ಲಿ ನಾವು ಒಂದು ಇವೆಂಟ್ ಮಾಡಬೇಕು ಅಂತ ಏನೋ ಪ್ಲ್ಯಾನ್ ಮಾಡ್ತಾ ಇದ್ವಿ, ಮಿಸ್ಟರ್ ಆ್ಯಂಡ್ ಮಿಸ್ ಅದೇನೋ ಮಾಡಬೇಕು ಅಂತ. ಅದಕ್ಕೆ ನಾನೇ ಬರ್ತೀನಿ ಗೆಸ್ಟಾಗಿ, ನಾನೇ ಇನಾಗ್ರೇಷನ್ ಮಾಡ್ಕೊಡ್ತೀನಿ, ಏನಾದರೂ ನಿನ್ಗೆ ಒಳ್ಳೇದಾಗದಿದ್ರೆ ಹೇಳು, ನನ್ನ ಕಡೆಯಿಂದ ಪ್ಲ್ಯಾನ್ ಮಾಡೋಣ, ಸಖತ್ತಾಗಿ ಮಾಡು, ಚೆನ್ನಾಗಿ ಮಾಡಬೇಕು, ಬೆಳಿಬೇಕು ನಮ್ಮ ಹುಡುಗರೆಲ್ಲ. ಆ ಟೈಮಲ್ಲಿ ನನಗೆ ನೋಡು, ನಾನು ರೀಸೆಂಟ್ಲಿ ಒಂದು ಸೆಲ್ಕಾನ್ ಅಂತ ಒಂದು ಕಂಪ್ನಿಗೆ ಒಂದು ಆ್ಯಡ್ ಮಾಡಿದ್ದೀನಿ, ನೋಡು ಏನು ಕ್ವಾಲಿಟಿ ಬಂದಿದೆ ನೋಡು ಅಂತ ತೋರಿಸಿದ್ರು. ಅಂದರೆ ಆ ಮನುಷ್ಯನ ವಿಷನ್ ಅವಾಗಲೇ ಹಂಗಿತ್ತು. ನಾನು ಹಿಂಗೆ ಈ ಮನುಷ್ಯ ಈ ಕಡೆಗೆ ಮಂಡ್ಯದ ಯಾವುದೋ ಒಂದು ಹಳ್ಳಿಯ ಕಿರಾತಕನ ಕ್ಯಾರೆಕ್ಟರ್ ಮಾಡ್ತಾ ಇದ್ರು, ಅವರೊಳಗಡೆ ಆ ಸ್ಟೈಲಿಶ್ ನೇಚರು, ಆ ಗತ್ತು ಗಾಂಭೀರ್ಯ, ಆ ಆರ ಇತ್ತು ಯಶ್ಗೆ. ಯಶ್ ಇವತ್ತು ಸುಮ್ಮನೆ ಯಶ್ ಆಗೇ ಇಲ್ಲ. ಅವರಿಗೆ ಇಂಡಸ್ಟ್ರಿ ಒಳಗಡೆ ಕಾಟ, ಇಂಡಸ್ಟ್ರಿ ಒಳಗಡೆ ಅವರು ಅನುಭವಿಸಿದ ನೋವುಗಳು, ಅವ್ರ ಕಾರ್ ತಗೊಂಡಾಗ ಯಾರ್ಯಾರಿಗದು ಹೊಟ್ಟೆ ಉರಿದಿತ್ತು, ಜೆಲಸ್ ಆಗಿತ್ತು. 8055 ಕಾರ್ನ ನೋಡಿದ್ರೆ ಕೆಲವರಿಗೆ ಎಷ್ಟು ಹಿಂಸೆ ಆಗ್ತಿತ್ತು ಅದೆಲ್ಲ ಗೊತ್ತಿದೆ. ಬಟ್ ಅದರ ಆಚೆಗೆ ಮನುಷ್ಯ ಯಾವುದಕ್ಕೂ ತಲೆ ಕೆಡಿಸ್ಕೊಂಡವರಲ್ಲ, ಯಾರ ಮೇಲಿಗೂ ಸೇಡಿಗೆ ಬಿದ್ದವರಲ್ಲ, ಯಾರ ಮೇಲೂ ಹಠಕ್ಕೆ ಬಿದ್ದವರಲ್ಲ. ತಾನಾಯಿತು, ತನ್ನ ಕೆಲಸ ಆಯಿತು, ತನ್ನ ಕರ್ತವ್ಯ ಆಯಿತು, ಮಾಡ್ಕೊಂಡು. ನಾನು ಹೇಳೋದು, ಯಾವುದೋ ಒಂದು ಸೀರಿಯಲ್, ನಂದಗೋಕುಲನ ಯಾವುದೋ ಒಂದು ಸೀರಿಯಲ್, ಪ್ರೀತಿ ಇಲ್ಲದ ಮೇಲೆ ಯಾವುದೋ ಒಂದು ಸೀರಿಯಲಲ್ಲಿ ಜೊತೇಲಿ ಅಂದರೆ ಅವರ ಈ ವೈಫ್ ಏನಿದ್ದಾರೆ ರಾಧಿಕಾ ಪಂಡಿತ್ ಅವ್ರ ಜೊತೆಲಿ ಮಾಡ್ತಿದ್ದ ಮನುಷ್ಯ. ಇವಳಿಗೆ ಸ್ಪೆಷಲ್ ಕ್ಲಾಸು, ನನಗೆ ಲೈಬ್ರರಿ. ಅವರ ಮೊದಲ ಸಿನಿಮಾ ಶಶಾಂಕ್ನಲ್ಲೂ ಸಹಿತ ಅವ್ರ ಜೊತೆಗೆ ಪೇರಪ್ ಆಗ್ತಾರೆ. ಅದು ಕಂಪ್ಲೀಟ್ ಅವ್ರ ಸಿನಿಮಾ ಅಲ್ಲ ಅದು, ಯಾಕಂದರೆ ಸೋಲೋ ಹೀರೋ ಅಲ್ಲ, ಸಾಕಷ್ಟು ಬೇರೆ ಬೇರೆ ಜನಗಳಿದ್ದಂತಹ ಹೀರೋ. ಆ ಮನುಷ್ಯ ಮೊಗ್ಗಿನ ಮನಸ್ಸು ಸಿನಿಮಾಗೋಸ್ಕರನೇ ಮೊದಲನೇ ಸಲನೇ ಫಿಲ್ಮ್ ಫೇರ್ ಅವಾರ್ಡ್ ತಗೋತಾರೆ ಅವರು. ಡೆಬ್ಯೂಟೆಂಟ್, ದ ಬೆಸ್ಟ್ ಡೆಬ್ಯೂಟೆಂಟ್. ಅವರ ಸಿನಿಮಾಗಳ ಫ್ಲಾಪ್ ಆಗಿರ್ಬೋದು. 2ನೇ ಸಿನಿಮಾ ರಾಕಿ, ಜನಕನಸ್ಸು, ಈಸ್ ನಾಟ್ ಕಂಫರ್ಟಬಲ್. ಅಂದರೆ ಆ ಮನುಷ್ಯನ ಪಾತ್ರ ಸಖತ್ತಾಗಿದೆ, ಆದರೆ ಅವ್ರನ್ನ ತೋರಿಸಿರೋ ರೀತಿ ಅಥವಾ ಆ ಸ್ಕ್ರೀನ್ ಪ್ಲೇ ಬಗ್ಗೆ ಏನೋ ಒಂದಿಷ್ಟು ಕಮೆಂಟ್ಸ್ ಬರ್ಬೋದು ಅಷ್ಟೇ, ಬಿಟ್ಟರೆ ಯಶ್ ಬಗ್ಗೆ ಯಾರೂ ಮಾತಾಡಲಿಲ್ಲ. ಮೊದಲ ಸಲ ಸಿನಿಮಾದಲ್ಲಿ ಯಶ್
ಕ್ಯಾರೆಕ್ಟ್ರು ಮತ್ತು ಯಶ್ನ ಡ್ಯಾನ್ಸ್ ನೋಡಿದ್ಮೇಲೆ ಮೀಡಿಯಾದವ್ರು ಬರೆದ್ರು ಕನ್ನಡಕ್ಕೊಬ್ಬ ಅತ್ಯಂತ ಬೆಸ್ಟ್ ಹೀರೋ ಸಿಕ್ಕಿದ್ದಾನೆ ಅಂತಾನೆ ಬರೆದ್ರು. ರಿವ್ಯೂಸ್ ಎಲ್ಲೂ ಕಳ್ಕೊಳ್ಳಿಲ್ಲ ಯಶ್. ಪ್ರತಿ ಸಿನಿಮಾ ಅದೆಂಥದ್ದೇ ಸಿನಿಮಾ ಬಂದ್ರು ಅದರಲ್ಲಿ ತಾನೆಷ್ಟು ಗಟ್ಟಿ, ತಾನು ಜೊಳ್ಳಲ್ಲ, ತನಗೆ ಸಿಕ್ಕ ಪಾತ್ರವನ್ನು ನಾನು ಎಷ್ಟು ಚೆನ್ನಾಗಿ ನಿಭಾಯಿಸಬೇಕು ಅಂದ್ರೆ ಅದಕ್ಕೆ ಮುಂಚೆ ಅವ್ರು ಜಂಬದ ಹುಡುಗಿ ಅಂತ ಹೇಳಿ ಲಕ್ಷ್ಮೀಕಾಂತ್ ಅನ್ನೋ ಒಂದು ಪಾತ್ರವನ್ನು ಮಾಡಿದ್ರು. ಅದರಲ್ಲೂ ಸಹಿತ ಅವ್ರಿಗೆ ಸಿಕ್ಕ ಒಂದು ಸಣ್ಣದಲ್ಲ ಆ ಪಾತ್ರವನ್ನು ತುಂಬಾ ಅದ್ಭುತವಾಗಿ ನಿಭಾಯಿಸಿ ಜನಮನ ಗೆದ್ದಿದ್ರು ಜಂಬದ ಹುಡುಗಿ ಸಿನಿಮಾದಲ್ಲಿ. ಸೊ ಅಲ್ಲಿಂದ ಶುರುವಾದ ಜರ್ನಿ ಇವತ್ತು ಟಾಕ್ಸಿಕ್ ವರೆಗೆ ಬಂದು ನಿಂತಿದೆಯಲ್ಲ, ಅದು ಸಾಮಾನ್ಯ ಜರ್ನಿ ಅಲ್ಲ, ಅದು ಸಾಮಾನ್ಯ ಜರ್ನಿ ಅಲ್ಲ. ಇವತ್ತಿಗೂ ಸಹಿತ ಎಷ್ಟು ನನ್ನ ಹತ್ರ ಒಂದು 6 ನಂಬರ್ 7 ನಂಬರ್ ಇದೆ. ಎಷ್ಟು ನೀವು ಎಷ್ಟು ಮತ್ತೊಂದು ಸುಮಾರು ನಂಬರ್ಗಳಿದ್ದಾರೆ, ಯಾವ ನಂಬರಲ್ಲಿ ಈಗಿಲ್ಲ. ಬಟ್ ನಾನು ಹೇಳ್ತಾ ಇರೋದು ಹಳಬರನ್ನ ಬಿಟ್ಟರು ಫ್ರೆಂಡ್ಸ್ ಜೊತೆಗಿಲ್ಲ ಅಥವಾ ಆದರೆ ಆ ಮನುಷ್ಯ ಇವತ್ತು ತಾನು ಕಟ್ಟಿಕೊಂಡ ಸಾಮ್ರಾಜ್ಯ ಇದೆಯಲ್ಲ, ಆ ಸಾಮ್ರಾಜ್ಯ ಅಲ್ಲಿ ಅಧಿಪತಿಯಾಗಿ ಏನಿದ್ದಾರಲ್ಲ, ಅದು ಅವತ್ತಿನ ದಿನ ಆ ಸ್ಟ್ರಗಲ್ನ ಕಂಡಂತಹ ಪ್ರತಿಯೊಬ್ಬರಿಗೂ ಅದು ಇವತ್ತು ಖುಷಿ ಕೊಡ್ತಾ ಇದೆ. ನೋ ಒನ್ ಇಸ್ ಸೇಯಿಂಗ್ ದಟ್ ಯಶ್ ಇವತ್ತು ಕೈಗೆ ಸಿಕ್ಕಲ್ಲ. ನೋ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಆದಮೇಲೂ ಸಹಿತ ಬರ್ತ್ಡೇಗೆ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ ಕೂಡಲೇ ಇಮಿಡಿಯೇಟ್ಲಿ ಫೋನ್ ಮಾಡಿಬಿಟ್ಟು ಎಲ್ಲಿದೆಯಾ, ಏನು ಮಾಡ್ತಾ ಇದೆಯಾ, ಈಗ ಹೆಂಗಿದೆ, ಬೇರೆ ಏನು ಪ್ಲ್ಯಾನ್ ಮಾಡ್ತಾ ಇದೆಯಾ, ಏನಾದ್ರು ಪ್ಲ್ಯಾನ್ ಮಾಡು, ಏನಾದ್ರು ಐಡಿಯಾಸ್ ಇದ್ದರೆ ಹೇಳು. ಆ ಮನುಷ್ಯ ಹೀ ಈಸ್ ಓಪನ್ ಎನಿ ಡೇ. ಇವತ್ತು ಆ ಬೆಳವಣಿಗೆ ಹಾದಿ ಏನಿದೆ ದಟ್ಸ್ ಬಿಯಾಂಡ್ ಎವ್ರಿಥಿಂಗ್ ಅನ್ನೋ ಥರ ಬೆಳೆದ್ಬಿಟ್ಟಿದ್ದಾರೆ. ಅವತ್ತು ರಾಧಿಕಾ ಪಂಡಿತ್ ಅವ್ರ ಜೊತೆ ಸೀರಿಯಲ್ನಲ್ಲಿ ಒಂದು ಮುಗ್ಧ ಯುವಕನ ಪಾತ್ರದಲ್ಲಿ ಕಾಣಿಸ್ಕೊಳ್ದ ಇದ್ದಂತಹ ಯಶ್, ನನ್ನ ತಂಗಿ ಹೊಟ್ಟೆವ್ರು ಏನು ಅರ್ಥ ಆಗುತ್ತೆ ನಿಮ್ಗೆ? ಸಾಧ್ಯವಾದ್ರೆ ಸಮಾಧಾನದ ಮಾತು ಹೇಳಿ, ಇಲ್ಲ ಅದಕ್ಕೆ ತಪ್ಪಗಿರಿ. ಇವತ್ತು ಆ ಸೂಟ್ ಬೂಟ್ನಲ್ಲಿ, ಆ ಗಡ್ಡ ಬಿಟ್ಟು, ಆ ಹೇರ್ ಸ್ಟೈಲ್ನಲ್ಲಿ, ಆ ಗ್ಲಾಸ್ ಹಾಕಿ ಇಳಿದು ಬರ್ತಾ ಇದ್ರೆ ಅದರ ಗತ್ತೇ ಬೇರೆ. ನಾನು ನಿನ್ನೆ ನೋಡ್ತಾ ಇದ್ದೆ, ಸೌತ್ ಅಮೇರಿಕಾದ ಅರ್ಲಿ ಬುಕಿಂಗ್ಸ್ ಓಪನಿಂಗ್ನಲ್ಲಿ ಆಲ್ಮೋಸ್ಟ್ ಆಲ್ ಹತ್ತತ್ರ $30,000 ಪ್ಲಸ್ ಅಷ್ಟು ಟಿಕೆಟ್ಗಳು ಸೇಲ್ ಆಗಿತ್ತು ನಿನ್ನೆ ಸಂಜೆ ಒಳಗಡೆ ಅಂತ. ಅಂದರೆ ಗುರು, ಅದು ಕನ್ನಡದ ಸಿನಿಮಾ ಗುರು, ಮೂಲ ಕನ್ನಡದ ಸಿನಿಮಾ ಇಷ್ಟು ದೊಡ್ಡ ಹೆಸರನ್ನು ಮಾಡಲಿಕ್ಕೆ ಸಾಧ್ಯ, ಅಮೆರಿಕಾದಂತಹ ರಾಷ್ಟ್ರಗಳಲ್ಲಿ ಇಷ್ಟು ದೊಡ್ಡ ಸದ್ದು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಂದರೆ ಇಡೀ ಮೆಟ್ರೋ ರೈಲ್ನ ಮೇಲ್ಗಡೆ ಸ್ಟಿಕ್ಕರ್ನಲ್ಲಿ ಟಾಕ್ಸಿಕ್ನ ರೂಪದಲ್ಲಿ ಯಶ್ ರವರನ್ನ ನಾವು ನೋಡ್ಬೋದು ಅಂತಂದರೆ ಈ ಮನುಷ್ಯ ಕನ್ನಡ ಸಿನಿಮಾಗೆ, ಆ ಬೆಳ್ಳಿ ಪರದೆಗೆ ರವಿಚಂದ್ರನ್ ಅವರು ಮಾತು ಹೇಳ್ತಾರೆ. ನನಗೆ ಇವತ್ತಿನ ಇದರಲ್ಲಿ ಯಶ್ ಇಷ್ಟ, ಯಾಕಂದರೆ ಆ ಮನುಷ್ಯ ಕಷ್ಟಪಟ್ಟು ಹಠಕ್ಕೆ ಬಿದ್ದು ಮಾಡಿದ್ದಲ್ಲದೆ ಆ ಪರದೆ ಇದೆಯಲ್ಲ, ಆ ಬೆಳ್ಳಿ ಪರದೆ, ಅದಕ್ಕೇನೋ ಕೊಡಬೇಕು ಅಂತ ಹಠಕ್ಕೆ ಬಿದ್ದಿರೋ ಮನುಷ್ಯ ಆತ. ಈ ಮನುಷ್ಯ ಗೆಲ್ಲಬೇಕು, ಈ ಮನುಷ್ಯನ ಗೆಲ್ಲಿಸಿಕೊಳ್ಳಬೇಕು. ಟಾಕ್ಸಿಕ್ ಹತ್ರ ಬರ್ತಾ ಇದೆ. ಕೆಲವರಿಗೆ ಅಭಿಪ್ರಾಯ ಬದಲಾದಂತೆ ಮಾತಾಡ್ತಾ ಇದ್ದೀರಿ, ಹಿಂಗೆ ಮಾಡಬಾರ್ದಾಗಿತ್ತು, ಯಶ್ ಹಿಂಗೆ ನೋಡಿರಲಿಲ್ಲ, ಯಶ್ ಈ ಥರ ಕಾಣಿಸಿರ್ಲಿಲ್ಲ, ಯಶನ್ನು ನಾವು ಹಿಂಗೆ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಕಮಾನ್, ಬೌಂಡರಿ ಮೀರಿ ಹೋದಾಗ ಜಗತ್ತಿಗೆ ಏನು ಬೇಕೋ ಅದನ್ನು ಕೊಡುವುದರ ಕಡೆಗೆ ನಾವು ಗಮನ ಹರಿಸಬೇಕು. ಯಶ್ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮ ಕರ್ನಾಟಕದ ಕೂಸು, ನಮ್ಮ ಕನ್ನಡದ ಆಸ್ತಿ. ಅದ್ರ ಬಗ್ಗೆ ನಾವೇ ಚಕಾರ ಎತ್ತೋದಲ್ಲ. ಯಾವುದನ್ನೂ ಸಹಿತ ಯಶ್ ಅವಶ್ಯಕತೆ ಇಲ್ಲದೆ ಮಾಡಿರೋದಿಲ್ಲ. ಯಾವತ್ತೂ ಸಹಿತ ಫ್ಯಾಮಿಲಿ ಆಡಿಯನ್ಸ್ಗೆ ಮನನೋಯಿಸುವಂತಹ ಕೆಲಸ ಸಿನಿಮಾ ಯಶ್ ಮಾಡೋದಿಲ್ಲ. ಅಂತಹ ಯಶ್ ಇನ್ನೇನು ಕೆಲವೇ ದಿನಗಳಲ್ಲಿ, ಇಷ್ಟು ವರ್ಷದ ಪ್ರಯತ್ನದ ನಂತರ ಟಾಕ್ಸಿಕ್ ರೂಪದಲ್ಲಿ, ರಾಯನ ರೂಪದಲ್ಲಿ ನಮ್ಮ ಮುಂದೆ ಅದ್ಭುತವಾಗಿ ಕಾಣಿಸ್ಕೊಳ್ಳಿದ್ದಾರೆ. ಪ್ರೀ ಬುಕ್ಕಿಂಗ್ ಬಂದ ಕೂಡಲೇ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ, ಫ್ರೆಂಡ್ಸು ಫ್ಯಾಮಿಲಿ ಕರ್ಕೊಂಡು ಹೋಗಿ ಸಿನಿಮಾ ನೋಡಿ. ನಮ್ಮ ಕನ್ನಡದ ಆಸ್ತಿಯನ್ನು ನಾವು ಕಾಪಾಡಿಕೊಳ್ಳೋಣ. ಏನಂತೀನಿ? ಯಶ್ ಬರೀ ಆ್ಯಕ್ಟರ್ ಆಗಿ ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿಯಾಗಿಯೂ ಒಬ್ಬ ಅದ್ಭುತ 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 ಮನುಷ್ಯ. ಆ್ಯಸ್ ಅ ಫ್ರೆಂಡ್, ಆ್ಯಸ್ ಅ ಬ್ರದರ್, ಆ್ಯಸ್ ಅ ವೆಲ್ ವಿಷರ್, ನಾನು ಕೇಳೋದಷ್ಟೇ, ಟಾಕ್ಸಿಕ್ ಗೆಲ್ಲಬೇಕು, ಸಿಕ್ಕಾಬಟ್ಟೆ ಗೆಲ್ಲಬೇಕು. ಯಾಕಂದರೆ ಟಾಕ್ಸಿಕ್ ಗೆದ್ದರೆ ಅದು ಕನ್ನಡದ ಸಿನಿಮಾದ ಗೆಲುವು, ಕನ್ನಡದ ಗೆಲುವು, ಕನ್ನಡಿಗರ ಗೆಲುವು. ನೋಡ್ತಾ ಇರಿ ಕಿರಿಕಿತ್ತು ಯೂಟ್ಯೂಬ್ ಚಾನಲ್. ಮತ್ತೆ ಸಿಗ್ತೀನಿ. ನಮಸ್ಕಾರ.